ಸುಮಲತಾ ಅವರು ತಮ್ಮ ರಾಜಕೀಯ ನಡೆಯನ್ನ ಪ್ರಕಟ ಮಾಡೋಕ್ಕೂ ಮುಂಚೆನೆ ಅವ್ರಿಗೊಂದು ಶಾಕ್ ಎದುರಾಗಿದೆ. ಆ ಶಾಕ್ ಏನು ಅಂತ ಕೇಳಿದ್ರೆ, ಅವರ ಪೊಲಿಟಿಕಲ್ ಮ್ಯಾನೇಜರ್ ರೀತಿ ಕೆಲಸ ಮಾಡಿದಂತಹ ಇಂಡುವಾಳು ಸಚ್ಚಿದಾನಂದ ಅವರು ದೋಸ್ತಿಗಳ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರವಾಗಿ ಮತಯಾಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ ಬಾರಿ ಸುಮಲತಾ ಅವರ ಬೆನ್ನಿಗೆ ನಿಂತು ಸಚ್ಚಿದಾನಂದ ಅವರು ಕೆಲಸ ಮಾಡಿದ್ರು. ಸುಮಲತಾ ಅವರ ಪೊಲಿಟಿಕಲ್ ಮ್ಯಾನೇಜರ್ ರೀತಿ ಕೆಲಸವನ್ನು ಮಾಡಿದ್ರು, ಪ್ರತಿ ಕ್ಷೇತ್ರವನ್ನ ಸುತ್ತಾಡಿದ್ರು. ಜೊತೆಗೆ ಲೋಕಲ್ ಲೀಡರ್ಸ್ನ ಸಪೋರ್ಟ್ ನ ಸುಮಲತಾಗೆ ಬರಿಸಿಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವಿಚಾರಕ್ಕೆ ಸುಮಲತಾ ಹಾಗೂ ಸಚ್ಚಿದಾನಂದ ನಡುವೆ ಭಿನ್ನಾಭಿಪ್ರಾಯ ಏರ್ಪಟ್ಟಿತ್ತು. ಆಮೇಲೆ ನಿನ್ನೆ ನಡೆದಂತಹ ಬೆಂಬಲಿಗರ ಸಭೆಯಲ್ಲಿ ಕೂಡ ಸಚ್ಚಿದಾನಂದ ಅವರು ಪಾಲ್ಗೊಂಡಿರಲಿಲ್ಲ. ಬಟ್ ದರ್ಶನ್ ಬಂದಾಗ ಮಾತ್ರ ಅವರು, ದರ್ಶನ್ ಬಂದ ನಂತರ ಅವ್ರು ಬಂದಿದ್ರು, ಅಂದ್ರೆ ಜೊತೆಯಲ್ಲಿ ಬಂದಿದ್ರು. ಅದಕ್ಕೆ ಮುಂಚೆ ಅವ್ರು ಬಂದಿರಲಿಲ್ಲ. ದರ್ಶನ್ ಅವರ ಮಾತಿನ ಮೇರೆಗೆ ಅವ್ರು ಬಂದಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ನಿನ್ನೆ ಅಂತೂ ಬಂದಿರಲಿಲ್ಲ. ಸೊ ಸುಮಲತಾ ಅವರಿಂದ ಅಂತರವನ್ನ ಕಾಯ್ದುಕೊಂಡಿರುವಂತಹ ಸಚ್ಚಿದಾನಂದ ಅವರು ಬಿಜೆಪಿ ಜೆಡಿಎಸ್ ನಾಯಕರ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು ಸಹಜವಾಗಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡೋಕ್ಕೂ ಮುಂಚೆ ಸುಮಲತಾ ಅವರಿಗೆ ಇದು ಸೆಟ್ ಬ್ಯಾಕ್ ಆಗಿರಬಹುದಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಕಾರಣ ಇವರ ಸಪೋರ್ಟು, ಇವರ ಬೆಂಬಲದಿಂದ ಅವರಿಗೆ ಸಾಕಷ್ಟು ಲಾಭ ಆಗಿತ್ತು ವಿವಿಧ ಮತಕ್ಷೇತ್ರಗಳಲ್ಲಿ.